ನಮಸ್ಕಾರ. PV ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಹಮ್ಮಿಕೊಂಡಿದ್ದ ಅಯ್ಯಪ್ಪ ಸ್ವಾಮಿ ಜ್ಯೋತಿ, ಕನ್ನಿಸ್ವಾಮಿ ಪೂಜೆ, ಅಗ್ನಿಕುಂಡ ಹಾಗೂ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಬಂಗಾರಪೇಟೆ ತಾಲೂಕಿನ ಗುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಲಮಡುಗು ದಿನ್ನೂರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಹಮ್ಮಿಕೊಂಡಿದ್ದ ಅಯ್ಯಪ್ಪ ಸ್ವಾಮಿ ಜ್ಯೋತಿ, ಕನ್ನಿಸ್ವಾಮಿ ಪೂಜೆ, ಅಗ್ನಿಕುಂಡ ಹಾಗೂ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆಗೆ ಚಾಲನೆ ನೀಡಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ಎಲ್ಲ ಹಿಂದೂ ಬಂಧುಗಳು, ಯುವಕರು ದಿನ್ನೂರು ಮತ್ತೆ ಮಲ್ಮಡುಗು ಗ್ರಾಮಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ನಾಳೆ ಇವತ್ತು ರಾತ್ರಿ ಅಗ್ನಿಕುಂಡ ಮತ್ತೆ ಗಂಗೆ ಪೂಜೆ ಇದೆ. ನಾಳೆ ಇಡುಮುಡಿ ಇದೆ. ಅಯ್ಯಪ್ಪ ಸ್ವಾಮಿ ಎಲ್ಲರೂ ಭಗವಂತ ಒಳ್ಳೇದು ಮಾಡಲಿ. ಜೊತೆಯಲ್ಲಿ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿನ ನಮ್ಮೆಲ್ಲರಿಗೂ ಕೊಡಲಿ. ಪ್ರತಿ ವರ್ಷಕ್ಕೆ ಈ ವರ್ಷನೂ ಏನು ಮಾಲೆ ಹಾಕಿದ್ದಾರೆ. ಇದನ್ನ ನಾನು ಬಂಗಾರಪೇಟೆಯಿಂದ ಬರ್ತಾ ಇರ್ಬೇಕಾದ್ರೆ ನೋಡಿದ್ರೆ ಒಂದೊಂದು ಕಡೆ 50 ಜನ ಇದನ್ನೆಲ್ಲ ಸಂದರ್ಭದಲ್ಲಿ ನಮಗೆ ಯುವಕರು ಧರ್ಮ ಉಳಿಸೋದಕ್ಕೋಸ್ಕರ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಇನ್ನು ಉಳಿದಂತವ್ರನ್ನು ಮುಂದಿನ ಪೀಳಿಗೆಯನ್ನು ಕಲ್ಕೋಬೇಕು. ಕಲ್ಕೊಂಡು ರಾಜಕಾರಣ ಇನ್ನೊಂದು ಮತ್ತೊಂದು ಸೇರಿ ಬಿಡ್ತದೆ. ಧರ್ಮ ಉಳಿಸೋಂಥ ಕೆಲಸ ಮಾಡಿದ್ರೆ ನಾವು ಉಳಿತೀವಿ, ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಉಳಿತಾರೆ. ಅದು ಬಿಟ್ಟು ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾಗ ನಾವು ಇರಲ್ಲ, ಯಾರೂ ಇಲ್ಲ. ಅದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲರೂ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ನೀವು ಮಾಲೆ ಹಾಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಯಾವ ರೀತಿಯಲ್ಲಿ ಯೋಜನೆಗಳನ್ನು ಮಾಡ್ಕೊಳ್ಬೇಕು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗುವಂಥವ್ರಿಗೆ ಏನೇನು ಸವಲತ್ತುಗಳನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಟ್ಟಿಗೆ ಸುತ್ತಮುತ್ತ ಹೋಬಳಿಗಳಲ್ಲಿ ಹಾಕೊಂಡು ಎಲ್ಲ ಒಟ್ಟಿಗೆ ನಾವು ನಿಮ್ಮ ಜೊತೆ ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲ ಒಗ್ಗಟ್ಟಿಗೆ ಹೋಗೋಣ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಬರ್ತೀವಿ. ಮಾಲೆ ಹಾಕ್ತೀವಿ, ಕರ್ಕೊಂಡು ಹೋಗ್ತೀರಾ? ಸಮಯ ಇಲ್ಲ, ಬರ್ತೀನಿ, ನಿಮ್ಮ ಜೊತೆಗೆ ಬರ್ತೀನಿ. ನಾನು ಸುಮಾರು ಸಲ ಮಾಲೆ ಹಾಕಿದ್ದೀನಿ. ನಾನು ಸಂಸದರಾಗಿ ನೀವೇನು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾದ್ಮೇಲೆ ನಾನು ನಮ್ಮ ಬೆಂಗಳೂರಿನ ಸಂಸದರಾದಂಥ KS ಮಾಲೆ ಹಾಕಿಕೊಂಡು ಶಬರಿಮಲೆಗೆ ಹೋಗಿ ಅಲ್ಲಿ ಆಮೇಲೆ ಸಂಸ್ಕಾರವನ್ನು ಮಾಡಿಕೊಂಡು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಆ ಭಗವಂತ ನಿಮಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಡಿ. ಮತ್ತು ನೀವು ಹಾಕಿರ್ತಕ್ಕಂಥ ಬೆಳೆಗಳು ಒಳ್ಳೆಯ ಪರಿಸ್ಥಿತಿ, ಒಳ್ಳೆ ಮಳೆ ಆಗಲಿ.
ಎಲ್ಲರಿಗೂ ಒಳ್ಳೆಯದು ಮಾಡಿ. ಧನ್ಯವಾದ.